ಆಯ್ತಲ್ಲ, ಶಬ್ದ ಆಯ್ತು. ಇವರೇ ಇರ್ತಾರೆ ಆಟಾಡ್ಸಕ್ಕೆ, ಯಾವಾಗಲೂ ಈ ಥರ ಮಾಡ್ತಾರೆ. ಅಯ್ಯೋ, ಇವ್ರ ಕಾರ್ ಇಲ್ಲ ಅಂದರೆ ಹೇಗೆ ಬಂದಿರ್ತಾರೆ? ಆದರೂ ಯಾರೋ ಬಂದಾಗಾಯ್ತಲ್ಲ. ನನ್ನ ಭ್ರಮೆ ಇರಬೇಕು. ಹಾಯ್, ಜಾನು, ಏನು ದಿಲೀಪ, ನೀನೇನಿಲ್ಲಿ? ಯಾಕೋ ಹೇಳ್ತಿದ್ಯಾ? ಏನಾಯ್ತು? ಏನು ಇದೆಲ್ಲ? ಏನು ಮಾಡ್ಕೊಂಡಿದ್ಯಾ? ಯಾಕೇನು ಮಾತಾಡ್ತಿಲ್ಲ? ಮಾತಾಡೋ. ಜಾನು, ನಾನು ಮಾಡಿಲ್ದಿರೋ ತಪ್ಪಿಗೆ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ ಜಾನು. ಅವರಿಂದ ತಪ್ಪಿಸ್ಕೊಂಡ್ಬರುವಾಗ ನನ್ನ ಕಾಲಕ್ಕೆ ಶೂಟ್ ಮಾಡಿಬಿಟ್ರು. ಈಗ ನಾನೇನಾದ್ರೂ ಆಚೆ ಹೋದ್ರೆ ಅವ್ರು ನನ್ನ ಹಿಡ್ಕೊಂಡ್ಬಿಡ್ತಾರೆ. ನಾನೇ ಅಪರಾಧಿ ಅಂತ ನನ್ನನ್ನು ಅರೆಸ್ಟ್ ಮಾಡ್ಬಿಡ್ತಾರೆ ಜಾನು. ಅಯ್ಯೋ, ಆದ್ರೆ ಇವಾಗ ನೀನು ಈ ಕಡೆ ಬಂದಿದೆ ಅಂದ್ರೆ ಅವ್ರಿಗೆ ಅನುಮಾನ ಬರಲ್ವೇನೋ? ನೀನು ಎಲ್ಲ ಹೋಗಿರ್ತೀಯ ಅಂತ ಅವ್ರು ನೋಡಿರಲ್ವಾ? ನೀನು ಇಲ್ಲಿರೋದು ಸೇಫ್ ಅಲ್ಲ. ನೋಡು, ಮೊದಲು ನೀನು ಇಲ್ಲಿಂದ ಹೊರಟ್ಬಿಡು. ಜಾನು, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡ ಜಾನು, ಪ್ಲೀಸ್ ಜಾನು. ಈಗ ನಾನೇನಾದ್ರೂ ಆಚೆ ಹೋದ್ರೆ ನನ್ನ ಜೀವನ ಹಾಳಾಗೋಗ್ಬಿಡುತ್ತೆ. ಅವ್ರು ನನಗೆ ಖಂಡಿತ ಬಿಡಲ್ಲ ಜಾನು. ಇವತ್ತೊಂದಿನ ರಾತ್ರಿ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡು ಜಾನು. ಬೆಳಗ್ಗೆ ಆಗಷ್ಟಲ್ಲಿ ನಾನೇ ಹೊರಟೋಗ್ತೀನಿ. ತೊಂದರೆ ಕೊಡಲ್ಲ ಜಾನು, ಪ್ಲೀಸ್. ಹಾಗಂತ ನಾನು ನಿನ್ನ ಇಲ್ಲಿರಿಸ್ಕೊಳಕ್ಕಾಗತ್ತೇನೋ? ನನ್ನ ಗಂಡ ಬಂದು ಕೇಳಿದ್ರೆ ಏನು ಅನ್ಕೋತಾರೆ? ಆಗಲ್ಲ ಕಣೋ, ಪ್ಲೀಸ್ ಹೊರಟ್ಬಿಡು, ಪ್ಲೀಸ್ ಕಣೋ. ಜಾನು, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಜಾನು. ಈಗಷ್ಟೇ ನಂಗೆ ಕೆಲಸ ಸಿಕ್ಕಿದೆ, ನನ್ನ ಜೀವನ ಸರಿಗೆ ಹೋಗ್ತಿದೆ, ಎಲ್ಲ ಚೆನ್ನಾಗಾಗತ್ತೆ ಅಂತ ನಮ್ಮ ಮನೇಲಿ ತುಂಬ ಖುಷಿಯಾಗಿದ್ದಾರೆ. ಈ ಟೈಮಲ್ಲಿ ನಾನು ಆಚೆ ಹೋದ್ರೆ ನನ್ನ ಜೀವನನೇ ಹಾಳಾಗೋಗ್ಬಿಡತ್ತೆ ಜಾನು. ಜಾನು, ಪ್ಲೀಸ್ ಜಾನು, ಅರ್ಥ ಮಾಡ್ಕೋ. ಒಂದು ಸಲ ಅಪರಾಧಿ ಅಂತ ಆದ್ರೆ ಸಾಕು, ಜೀವನ ಪೂರ್ತಿ ಅದರಿಂದ ಆಚೆ ಬರೋಕ್ಕಾಗಲ್ಲ. ಇದು ನನ್ನ ಜೀವನದ ಪ್ರಶ್ನೆ ಜಾನು, ಪ್ಲೀಸ್ ಜಾನು. ಇದು ಒಂದ್ಸಲ ಇಲ್ಲಿಗೆ ಅವಕಾಶ ಮಾಡಿಕೊಡು ಜಾನು, ಪ್ಲೀಸ್ ಪ್ಲೀಸ್ ಜಾನು, ಪ್ಲೀಸ್ ಜಾನು. ಅಲ್ವೋ, ಇವತ್ತೇನೋ ತಪ್ಪಿಸ್ಕೋತೀಯ, ನಾಳೆನಾದ್ರೂ ಮತ್ತೆ ನಿನ್ನ ಅವ್ರು ಹುಡುಕ್ತಾರಲ್ವಾ? ಅವತ್ತೇನ್ ಮಾಡ್ತೀಯ? ಜಾನು, ಬೀಸೋ ದೊಡ್ಡೆಯಿಂದ ತಪ್ಪಿಸ್ಕೊಟ್ರೆ 100 ವರ್ಷ ಆಯಸ್ಸು ಅಂತಾರೆ. ಈಗ ಸ್ವಲ್ಪ ದಿನ ಇಲ್ಲಾದ್ರೂ ತಲೆ ಮರೆಸ್ಕೊಂಡಿರ್ತೀನಿ. ಇದು ಸ್ವಲ್ಪ ಸರಿಗೆ ಹೋಗ್ಲಿ. ನಾನು ಏನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಸಾಕ್ಷಿಗಳ ಸಮೇತ ಅವ್ರ ಹತ್ರ ಹೋಗ್ತೀನಿ. ಆಗ ಎಲ್ಲ ನಾನು ಅನ್ಕೊಂಡಂಗೆ ಆಗತ್ತೆ ತಾನೇ ಜಾನು. ಪ್ಲೀಸ್ ಜಾನು, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ ದಯವಿಟ್ಟು ಜಾನು, ಇಲ್ಲ ಅಂತ ಹೇಳ್ಬೇಡ. ಪ್ಲೀಸ್ ಜಾನು, ಇಲ್ಲ ಅಂದ್ಬೇಡ. ಇದೊಂದು ದಿನ ರಾತ್ರಿ ಇರೋದಕ್ಕೆ ಅವಕಾಶ ಮಾಡ್ಕೊಡು ಜಾನು, ಪ್ಲೀಸ್ ಜಾನು. ನಿಂಗೆ ಯಾವ ತೊಂದರೆನೂ ಕೊಡಲ್ಲ. ಬೆಳಿಗ್ಗೆ ಅಷ್ಟಲ್ಲಿ ಹೊಟ್ಟೋಗ್ಬಿಡ್ತೀನಿ ಜಾನು, ಪ್ಲೀಸ್ ಜಾನು. ಅಯ್ಯೋ, ಮಾಡ್ಲಿ? ಜಾನು, ಬೇಡ ಜಾನು, ಪ್ಲೀಸ್ ಜಾನು. ಮರಿ
ವೆಂಕಿ, ಭಾವನ ಅಕ್ಕ ಹೇಳಿದ್ರು ತಾನೇ ಏನು ಯೋಚನೆ ಮಾಡಬೇಡ, ಆರಾಮಾಗಿ ಮಲಕ್ಕು ಅಂತ. ಏನು ಯೋಚನೆ ಮಾಡ್ತಾ ಇದೀಯಾ? ಬೇರೆನಾ? ಅಂದ್ರೆ ಆ ತಾಳಿ ಕಟ್ದೋನ್ ಯಾರು ಅಂತ ಮನೇಲಿ ಹೇಳ್ಬೇಕು ಅನ್ಕೊಂಡಿದ್ಯಾ? ಹಾಗಾದ್ರೆ ಏನ್ ಯೋಚನೆ ಮಾಡ್ತಿದ್ದೆ? ಚಿಕ್ಕ ಆಸೆನಾ? ಏನಪ್ಪ ಅದು? ಅಮ್ಮ ಏನು ಯೋಚನೆ ಮಾಡ್ದಿರಾ ನಿಮ್ದೇ ಕೂತ್ಕೊಂಡು ಊಟ ಮಾಡ್ಬೇಕು ಅಂತನಾ? ಎಷ್ಟೋ ಮಕ್ಕಳಿಗೆ ಅಪ್ಪ ಅಮ್ಮನೇ ಇರಲ್ಲ ಅಂತನಾ? ನೀನು ಅವ್ರ ಋಣ ತೀರಿಸ್ಬೇಕು ಅಂತ ಇರೋದು, ಆ ನಿನ್ನ ಚಿಕ್ಕ ಆಸೆ ಇದೆಯಲ್ಲ ಅವ್ರನ್ನ ನೋಡ್ಕೋಬೇಕು ಅಂತ, ಅದು ಹಾಗೇ ಆಗುತ್ತೆ. ಯಾಕಂದರೆ ನೀನು ಅನಾಥನಾಗಿ ಎಲ್ಲೋ ಬೆಳಿಬೇಕಾದವನು, ಅದ್ಯಾವರು ಇಂಥ ಅಪ್ಪ ಅಮ್ಮನ ಹತ್ರ ಕಳ್ಸೋನೆ ಅಂದಮೇಲೆ ನಿನ್ನ ಚಿಕ್ಕ ಆಸೆನ ನೆರವೇರಿಸ್ತಾನೆ. ವೆಂಕಿ, ನೀನೀಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಇವಾಗೇನು ಸಂತೋಷ್ ಬಾಬು ಅವ್ರನ್ನ ನೋಡ್ಕೊಂಡಿಲ್ಲ ಅಂದರೆ ಏನಂತೆ? ನೀನು ನೋಡ್ಕೋತೀನಿ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು. ಇದೆಲ್ಲದ್ರ ಜೊತೆಗೆ ನಾನು ನಿನ್ನ ಜೊತೆ ಇರ್ತೀನಿ. ನಾನೇ ನಿನ್ನ ಜೊತೆ ಇದ್ದೀನಿ ಅಂದಮೇಲೆ ಭಯ ಯಾಕೆ? ಯಾಕಂದ್ರೆ ಇದು ನನ್ನ ಮನೆ, ನಾನು ಬಾಳಿ ಬದುಕಬೇಕಾಗಿರೋ ಮನೆ ಅಂದಮೇಲೆ ಈ ಮನೇಲಿರೋರೆಲ್ಲರೂ ಖುಷಿಯಾಗಿರ್ಬೇಕು ಅಂದ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಇಲ್ಲಿರೋ ಎಲ್ಲರೂ ಒಂದೇ ಅಂದ್ಕೊಂಡ್ರೆ ಯಾವ ತೊಂದರೆನೂ ಇರಲ್ಲ. ಆದರೆ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ದಿರಾ ನೆಮ್ಮದಿಯಾಗಿ ಮಲ್ಕೊ. ಎಲ್ಲ ದೇವ್ರ ಮೇಲೆ ಹಾಕು, ಎಲ್ಲ ದೇವರೇ ನೋಡ್ಕೋತಾನೆ, ಸರಿನಾ? ಅದು ನೀನು ಕೇಳಬೇಕಾ? ಬಾ.
ನಮಸ್ಕಾರ ಸರ್. ಹಲೋ, ನೀವೇನು ಈ ಕಡೆ ಎನಿ ಪ್ರಾಬ್ಲಮ್ಸ್? ಹೌದು ಸರ್, ಈಗ ತಾನೇ ಒಬ್ಬ ಕೊಲೆಗಾರ ತಪ್ಪಿಸ್ಕೊಂಡಿದ್ದಾನೆ. ಏನು ಹೇಳ್ತಾ ಇದ್ದೀರಿ ಸರ್? ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ತಪ್ಪಿಸ್ಕೊಂಡು ಓಡ್ ಬಂದಿದ್ದಾನೆ ಸರ್. ಓಡಬೇಕಾದ್ರೆ ಕಾಲ್ಗೆ ಗುಂಡೇಟು ಬಿದ್ದಿದೆ. ಹಾಗಾಗಿ ಅವನು ತುಂಬ ದೂರ ಹೋಗೋಕ್ಕಾಗಲ್ಲ ಅಂತ ನಮ್ಮ ಗೆಸ್ಸು. ಅವನು ನಿಮ್ಮನೆ ಕಡೆನೇ ಬಂದ ಹಾಗಾಯಿತು. ಅದಕ್ಕೆ ಇಲ್ಲಿಗೇನಾದರೂ ಬಂದಿದ್ದಾನೆ ಕೇಳ್ಕೊಳ್ಳೋಣ ಅಂತ ಬಂದೆ ಸರ್. ಅವನ್ನ ನೀವೇನಾದರೂ ನೋಡಿದ್ರಾ ಸರ್? ಇಲ್ವಲ್ಲ, ನಾನು ಆಫೀಸ್ ಮುಗಿಸ್ಕೊಂಡು ಈಗ ತಾನೇ ಬರ್ತಾ ಇದ್ದೀನಿ. ಆ ಥರದ ವ್ಯಕ್ತಿ ನನಗೇನು ಕಾಣಲಿಲ್ಲ. ಅದು ಆ ಥರ ಕೊಲೆಗಾರ ಇಲ್ಲಿಗೆ ಬಂದಿದ್ದಾನೆ ಅಂದರೆ ಐ ಕ್ಯಾನ್ ಬಿಲೀವ್ ಇಟ್. ನಂಗೆ ನಂಬಕ್ಕಾಗ್ತಿಲ್ಲ. ಇಲ್ಲ ಸರ್, ಅವ್ನು ಈ ಕಡೆನೇ ಬಂದಿದ್ದಾನೆ ಅಂತ ನಮಗೆ ಪಕ್ಕ ಇನ್ಫಾರ್ಮೇಷನ್ ಬಂದಮೇಲೆ ಸರ್ ನಾವು ಬಂದು ಕೇಳ್ತಾ ಇರೋದು. ಯಾವುದಕ್ಕೂ ಒಂದು ಸಾರಿ ನಿಮ್ಮ ಮನೆಯವ್ರನ್ನ ಕರೆದ್ರೆ ನಾವು ವಿಚಾರಣೆ ಮಾಡ್ಕೊಂಡು ಹೋಗ್ತೀವಿ ಸರ್. ಐ ಆಮ್ ಸಾರಿ ಸರ್. ನೋಡಿ, ನೀವು ಅವ್ರನ್ನ ಇದರಲ್ಲೆಲ್ಲ ಇನ್ವಾಲ್ವ್ ಮಾಡಬೇಡಿ. ಅವ್ರು ಮೊದಲೇ ತುಂಬ ಇನ್ನೋಸೆಂಟ್ ವ್ಯಕ್ತಿ, ಸುಮ್ಮನೆ ಭಯ ಪಡ್ತಾರೆ. ಇಟ್ ವೋಂಟ್ ಬಿ ರೈಟ್. ಸಾರಿ ಪ್ಲೀಸ್ ಸರ್, ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಕೇಸು. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡನೂ ಇದೆ. ಒಂದ್ಸಲ ಕರೆದ್ರೆ ವಿಚಾರಣೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸರ್. ಪ್ಲೀಸ್ ಒಂದ್ಸಲ ಕರೆ. ಓಕೆ. ಚಿನ್ನುಮರಿ, ಬರ್ತಾರೆ. ಚಿನ್ನುಮರಿ, ನಾನೇ ಬಂದಿರೋದು, ಬಾದ ತೆಗೀರಿ. ಚಾಲು ಪ್ಲೀಸ್, ಚಾಲು ಪ್ಲೀಸ್, ಚಾಲು ಪ್ಲೀಸ್. ಬರ್ತಾರೆ, ಬನ್ನಿ. ಏನಿದೆಲ್ಲ? ಇವ್ರು ಯಾಕೆ ಬಂದಿದ್ದಾರೆ? ನೀವು ಏನು ಯೋಚನೆ ಮಾಡಬೇಡಿ. ಪೊಲೀಸ್ನವರೇ ಅದು ಇನ್ವೆಸ್ಟಿಗೇಷನ್ ಮೇಲೆ ಬಂದಿದ್ದಾರೆ ಅಷ್ಟೇ. ಮೇಡಮ್, ಈ ಕಡೆ ಒಂದು 25 ವರ್ಷದ ಹುಡುಗ ಏನಾದರೂ ಬಂದಿದ್ದು ನೀವು ನೋಡಿದ್ರಾ? ಇಲ್ವಲ್ಲ, ಆ ಥರದವ್ರು ಯಾರನ್ನೂ ನಾನು ನೋಡಿಲ್ಲ. ಯಾಕೆ ಕೇಳ್ತಿದ್ದೀರಾ? ಅದು ಅವನು ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಈ ಕಡೆನೇ ಬಂದ ಅಂತ ನಮಗೆ ಇನ್ಫಾರ್ಮೇಷನ್ ಸಿಕ್ತು, ಹಾಗಾಗಿ ಬಂದ್ವಿ. ಅಂದಾಗೆ ನೀವ್ಯಾಕೋ ತುಂಬ ಭಯಪಟ್ಟಿರೋ ಆಗಿದೆಯಲ್ಲ? ಇನ್ಸ್ಪೆಕ್ಟ್ರೇ, ನಾನು ಆಗಲೇ ಹೇಳಿದ್ನಲ್ಲ, ಇವ್ರಿಗೆ ಪೊಲೀಸ್ನವರು ಅಂದ್ರೇ ಭಯ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಸಾರಿ ಸರ್, ನಿಮ್ಗೆ ಡಿಸ್ಟರ್ಬ್ ಮಾಡಿದ್ವಿ ಅನ್ಸುತ್ತೆ. ಓಕೆ. ಮತ್ತೆ ಆ ಥರ ವ್ಯಕ್ತಿನ ನೀವು ನೋಡಿದ್ರೆ ದಯವಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿ ಸರ್. ಡೆಫಿನೆಟ್ಲಿ ಆಗಿ. ಥ್ಯಾಂಕ್ ಮರಿ, ಯಾಕೆ ಎಷ್ಟು ಗಾಬರಿ ಮಾಡ್ಕೊತಿದ್ದೀರಿ? ಬನ್ನಿ. ಯಾವಾಗ ನೋಡಿದ್ರು ಯಾರಿಗಾದ್ರೂ ಏನಾದ್ರೂ ಒಂದು ಬೇಜಾರು ಮಾಡ್ತಾನೆ ಇರ್ತೀರಲ್ರಿ. ನಿಮ್ಗೇನು ಅನ್ಸೋದೇ ಇಲ್ವಾ? ಮೊದಲು ಹೆತ್ತವರಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ನೀವು ಹೀಗೆ ನಡ್ಕೋತಾ ಇದ್ದೀರಲ್ಲ, ನಾಳೆ ಇದನ್ನೇ ನಮ್ಮ ಮಗನೂ ನೋಡಿ ಅವನು ನಮ್ಮನ್ನು ಹೀಗೇ ನಡ್ಸ್ಕೊತಾನೆ. ಈಗ ಏನಾಯ್ತು ಅಂತ ಈ ರೀತಿ ಅರ್ಚ್ಕೋತಿದೀಯ? ಇನ್ನೇನ್ರಿ ಆಗ್ಬೇಕು? ಮಾವ ಏನೋ ನೀವು ದೊಡ್ಡ ಮಗ ಅನ್ಕೊಂಡು ನೀವು ಆಡೋ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ತಗೋತಾರೆ. ಆದ್ರೆ ನೀವು ಮಾತ್ರ ದೊಡ್ಡವ್ರ ಎದುರುಗಡೆ ಚಿಕ್ಕ ಚಿಕ್ಕ ಮಾತುಗಳನ್ನ ಆಡ್ತಾ ಇನ್ನೂ ಚಿಕ್ಕವರೇ ಆಗ್ತಾ ಹೋಗ್ತಿದ್ದೀರ. ಈಗೇನು ನಾನು ಯಾರಿಗೂ ಏನು ಅನ್ನಂಗಿಲ್ಲ. ಯಾರು ಏನೇ ಅನ್ಸ್ಕೊಂಡ್ರು ನೀನಿದೆಯಲ್ಲ, ಎಲ್ಲರ ಪರವಾಗಿ ನೀನೇ ವಾಪಸ್ ಕೊಡ್ತೀಯ. ನಿನ್ನ ಕೆಲಸ ನೋಡ್ಕೊಂಡು ನೀನು ಸುಮ್ಮನೆ ಇರು, ಹೋಗು. ಹೋಗ್ತೀನ್ರಿ, ಆದರೆ ಹೆಂಡತಿಯಾಗಿ ನೀವು ಮಾಡೋ ತಪ್ಪನ್ನ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಅದು ನನ್ನ ಕರ್ತವ್ಯ. ನೋಡಿ, ನೀವು ಮಾವನ ಜೊತೆ ನಡ್ಕೋತಾ ಇರೋ ರೀತಿ ಒಂಚೂರು ಸರಿಯಾಗಿಲ್ಲ.
ಮೊದಲು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ. ನಾನು ಯಾಕೆ ಕ್ಷಮೆ ಕೇಳಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳಬೇಕು? ಹೋಗು ಸುಮ್ಮನೆ. ಕರ್ಮ, ಈ ಜನ್ಮದಲ್ಲಿ ನಿಮಗೆ ಬುದ್ಧಿ ಬರಲ್ಲ. ನಮಗೆ ಬನ್ನಿ. ಈ ಪೊಲೀಸ್ನವ್ರು ಬಂದು ಮೂಡ್ನೆಲ್ಲ ಹಾಳು ಮಾಡಿಬಿಟ್ರು. ಚೆನ್ನು ಮರಿ, ಯಾಕಿನ್ನೂ ಇಷ್ಟೊಂದು ಭಯ ಪಡ್ತಿದ್ದೀರಾ? ಪೊಲೀಸ್ನವರೆಲ್ಲ ಹೋಗಾಯ್ತಲ್ಲ, ಈಗ ಆರಾಮಾಗಿರಿ. ಏನಾಯ್ತು? ಏನಿಲ್ಲ ರೀ, ಅದು ಪೊಲೀಸ್ ಸಡನ್ನಾಗಿ ಬಂದ್ಬಿಟ್ರಲ್ಲ, ಒಂದು ಕ್ಷಣ ಭಯ ಆಗ್ಬಿಡ್ತು. ನೋಡಿ, ನಾವು ತಪ್ಪು ಮಾಡಿದ್ರೆ ಭಯ ಪಡಬೇಕು, ನೀವ್ಯಾಕೆ ಹೆದರ್ಕೋಬೇಕು? ನಾನೀಗ ತಪ್ಪು ಮಾಡ್ತಿದ್ದೀನಿ ರೀ, ಅದೇನಾದರೂ ನಿಮಗೆ ಗೊತ್ತಾದರೆ ಏನು ಮಾಡ್ತಿರೋ ಅಂತ ಭಯ ಆಗ್ತಿದೆ. ಚಿನ್ನು ಮರಿ, ಮತ್ತೆ ಯಾಕೆ ಹಾಗೆ ನಿಂತುಬಿಟ್ರಿ? ನೋಡಿ, ನಾನು ನಿಮಗೋಸ್ಕರ ಏನು ತಂದಿದ್ದೀನಿ ಅಂತ. ಏನಿದು? ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಕಾಲ್ಗೆಜ್ಜೆ. ಇದನ್ನ ಯಾಕ್ರಿ ತಂದ್ರಿ ಈಗ? ಅರೆ, ನನ್ನ ಪ್ರೀತಿ ಇದೆ, ಈ ಕಾಲ್ಗೆಜ್ಜೆನ ಹಾಕೊಂಡು ಮನೆ ತುಂಬ ಓಡಾಡಬೇಕು, ನಿಮ್ಮ ಕಾಲಿನ ಘಲ್ ಸದ್ದನ್ನ ನಾನು ಕೇಳಿ ಖುಷಿ ಪಡ್ಬೇಕಪ್ಪ, ಅದಕ್ಕೆ ತಂದೆ. ಹೇಗೆ ನಿಮ್ಮ ಮಾತು ರಾಗಮಯವಾಗಿದೆಯೋ, ನಿಮ್ಮ ನಡುಗೆನು ನಾದಮಯವಾಗಿರ್ಬೇಕು. ಅದಕ್ಕೆ ನಿಮ್ಗೆ ಇಷ್ಟ ಆಯ್ತು ತಾನೆ? ತುಂಬ ಇಷ್ಟ ಆಯಿತು. ಸರಿ, ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಈಗಲೇ ಯಾಕೆ? ಈಗೇನು ಅರ್ಜೆಂಟು? ನೀವು ಮೊದಲೇ ತುಂಬ ಸುಸ್ತಾಗಿ ಬಂದಿರ್ತೀರಾ, ಪರವಾಗಿಲ್ಲ, ನೀವು ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಅಡುಗೆ ರೆಡಿ ಮಾಡ್ತೀನಿ. ಚಿನ್ನು ಮರಿ, ನನಗೆ ಎಷ್ಟೇ ಸುಸ್ತಾಗಿದ್ರು, ಟೆನ್ಷನ್ ಆಗಿದ್ರು, ನಿಮ್ಮ ಮುಖ ನೋಡಿದ ತಕ್ಷಣ ಎಲ್ಲ ಮಾಯ ಆಗೋಗುತ್ತೆ. ಈಗ ಅದೆಲ್ಲ ಮಾತಾಡಿ ಸಾಕು, ಬನ್ನಿ ಕೂತ್ಕೊಳ್ಳಿ. ಒಂದು ನೀವು ಕೈಯಲ್ಲಿ ಹಿಡ್ಕೊಳ್ಳಿ. ಎಲ್ಲಿ? ಅರೇ ಬನ್ನಿ, ಇವಾಗ ಮನೆ ತುಂಬ ಒಂದ್ಸಲಿ ಓಡಾಡಿ ನಮ್ಮ ಕಣ್ಣು ಮುಚ್ಕೊಂಡು ಕೇಳಿಸ್ಕೊತೀನಿ. ಈಗ ನಾನೇನಾದರೂ ಓಡಾಡಿದ್ರೆ ಇವ್ರು ನನ್ನ ಹಿಂದೆನೇ ಬರ್ತಾರೆ, ಆಗ ದಿಲೀಪ್ ಇರೋ ಕಡೆನೂ ಬಂದರೆ ಕಷ್ಟ ಆಗೋಗುತ್ತೆ. ಚಿನ್ನು ಮರಿ, ಓಡಾಡಿ. ಚಿನ್ನು ಮರಿ, ನಾವಿಬ್ಬರು ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಮಾತಾಡ್ಕೊಂಡಿದ್ವಿ ತಾನೆ? ನೀವು ರೆಡಿನೇ ಆಗಿಲ್ಲ, ಮತ್ತೆ ನಡಿ, ರೆಡಿ ಆಗ್ಬಿಟ್ಟು ಬನ್ನಿ. ನಾನು ಅಷ್ಟೊಳಗೆ ಯಾವ ಹೋಟೆಲ್ಗೆ ಹೋಗೋದು ಅಂತ ಡಿಸೈಡ್ ಮಾಡ್ತೀನಿ. ಇವತ್ತು ಯಾಕೋ ನಂಗೆ ಹೊರಗಡೆ ಹೋಗಬೇಕು ಅನಿಸ್ತಿಲ್ಲ, ಇನ್ನೊಂದಿನ ಹೋಗೋಣವಾ? ಸರಿ ಚಿನ್ನು ಮರಿ, ಆ ಪೊಲೀಸ್ನವ್ರ ಜೊತೆ ಮಾತಾಡ್ದಾಗಿಂದ ನನಗೂ ಯಾಕೋ ಹೊರಗೆ ಹೋಗ್ಬೇಕು ಅನ್ನೋ ಮೂಡೇ ಇಲ್ಲ. ಆದರೂ ನಿಮ್ಮನ್ನು ಕೇಳಿದ್ನಲ್ಲ, ಈಗಿಲ್ಲ ಅನ್ನೋದು ಹೇಗೆ ಅಂತ ಕೇಳಿದೆ ಅಷ್ಟೆ. ಸರಿ, ಒಂದು ಕೆಲಸ ಮಾಡೋಣ, ನಾನು ಹೋಗಿ ಫ್ರೆಶನ್ ಅಪ್ ಆಗಿ ಬರ್ತೀನಿ, ನೀವು ಅಷ್ಟೊತ್ತಿಗೆ ತಟ್ಟೆ ಇಟ್ಬಿಡಿ, ಒಟ್ಟಿಗೆ ಕೂತು ಊಟ ಮಾಡೋಣ. ಓಕೆ? ಬೇಗ ಬಂದೆ.